ದುಃಖ ಯಾರಿಗಿಲ್ಲ ಈ ಪ್ರಪಂಚದಲ್ಲಿ ಅಲ್ಲಮ್ಮ ಅಂತ ನಾವು ಅನ್ಕೋತೀವಿ. ಯಾರಿಗಿಲ್ಲ ಪ್ರಪಂಚದಲ್ಲಿ ದುಃಖ ಅನ್ನೋದಕ್ಕೆ ಉತ್ತರ ತುಂಬ ಸರಳ, ತಿಳ್ಕೊಂಡ್ರೆ ಪ್ರಯತ್ನ ಪಟ್ಟರೆ. ಆದರೆ ನಾವು ಅದಕ್ಕೆ ಹೋಗಿಲ್ಲ. ಮನಸ್ಸಿನ ಹಿಂದೆ ಯಾರು ಹೋಗ್ತಾರೋ ಅವರು ಜೀವನ ಪರ್ಯಂತ ದುಃಖಿಗಳೇ. ಮನಸ್ಸಿನ ಹಿಂದೆ ಯಾವ ವ್ಯಕ್ತಿ ಹೆಣ್ಣಾಗಲಿ ಗಂಡಾಗಲಿ ಹೋಗ್ತಾರೋ ಮನಸ್ಸಿನ ಹಿಂದೆ ಅದು ಹೇಗೆ ಬರಬೇಕು? ಮನಸ್ಸು ನಮ್ಮಿಂದೆ ಬರಬೇಕು. ಇದು ನಮಗೆ ಬೇಕಾಗಿರ್ತಕ್ಕಂಥ ನಿಜವಾದ ಸತ್ಯ ಸಂಗತಿ. ನಾವು ಮನಸ್ಸಿಂದ ಯಾವಾಗ ಬಿದ್ದೋ ಪ್ರಪಂಚ ಎಲ್ಲ ನನಗೆ ಬೇಕು ಅನ್ನೋ ಮಂಟು ಕೊಟ್ಟೋಗ್ತೀವಿ. ಈ ಪ್ರಪಂಚ ನಮ್ಮ ಕೈಗೆ ಸಿಗಲ್ಲ, ನಾವು ಅದನ್ನು ಬಿಟ್ಟು ಹಿಂದಕ್ಕೆ ಹೋಗೋದೇ ಇಲ್ಲ. ಈ ಸತ್ಯವನ್ನು ನಾವು ತಿಳ್ಕೋಬೇಕಂದ್ರೆ ಭಗವದ್ಗೀತೆಯನ್ನು ನೀವು ಆದಷ್ಟು ಮಟ್ಟಕ್ಕೆ ಹಪ್ಕೊಳ್ಳೋ ಮಟ್ಟಕ್ಕೆ ಇಲ್ಲ ಸರ್ವಸ್ವವೂ ಇಲ್ಲೇ ಅಂತಕ್ಕಂತಹ ಒಂದು ಶಕ್ತಿಯನ್ನು ನೀವು ಅಳವಡಿಸ್ಕೊಳ್ಳೋದೇ ಆದರೆ, ಮತ್ತು ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಇದನ್ನು ನೀವು ಆದಷ್ಟು ಮಟ್ಟಿಗೆ ಪ್ರೋತ್ಸಾಹ ಮಾಡೋದೇ ಆದರೆ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸಮಾಜ ಅಂತಕ್ಕಂಥದ್ದು ಹೆಣ್ಣನ್ನು 3 ಕಣ್ಣಾಗಿ ಕಾಪಾಡಬೇಕಂತಂತೆ. ಹೆಣ್ಣಿಗೆ ಭಗವಂತ ಕೊಟ್ಟಿರೋದು 2 ಕಣ್ಣು, ತಂದೆ ತಾಯಿ ಇನ್ನೊಂದು ಕಣ್ಣು ಕೊಡಬೇಕಂತೆ. ಅದೇ ಜ್ಞಾನ ಕಣ್ಣು. ಆ ಜ್ಞಾನದ ಕಣ್ಣು ಎಲ್ಲಿರುತ್ತೆ, ಹೇಗಿರುತ್ತೆ ಅಂತಕ್ಕಂಥದ್ದು ವಿಚಾರವನ್ನು ತಿಳ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬರು ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದೇ ನಮ್ಮ ಕೋರಿಕೆಯ ಹೊರತು ಆರ್ಡರ್ ಅಲ್ಲ. ಇದಕ್ಕೆ ಭಗವದ್ಗೀತೆಯಲ್ಲಿ ಶ್ರೀಮನ್ನಾರಾಯಣ ಅರ್ಜುನನಿಗೆ ವಿಶ್ವರೂಪನ ತೋರಿಸಿದಂಥ ಸಂದರ್ಭ, ಶ್ರೀಮನ್ನಾರಾಯಣ ಅರ್ಜುನನಿಗೆ ವಿಶ್ವರೂಪನ ತೋರಿಸಿದಂಥ ಸಂದರ್ಭಕ್ಕೆ ಭಗವದ್ಗೀತೆಯನ್ನು ತಗೊಳ್ತಕ್ಕಂಥ ವಿಚಾರ. ಅದೇ ರೀತಿ ಅದೊಂದೇನಾ ಭಗವದ್ಗೀತೆ ಅಂತಕ್ಕಂಥದ್ದಕ್ಕೆ ಇವತ್ತು ಮರುಸೇರ್ಪಡೆ ಅಂದರೆ ನಾನಲ್ಲ ಇರ್ತಕ್ಕಂಥ ವಿಚಾರ. ಇನ್ನೊಂದು ಶಿವಗೀತೆ ಅಂತಕ್ಕಂಥದ್ದಿದೆ. ಆ ಶಿವಗೀತೆಯ ರಹಸ್ಯ ಏನು ಅಂತಂದರೆ, ಶ್ರೀರಾಮ ಶಿವನನ್ನು ಕೇಳತಕ್ಕಂಥದ್ದು, ಏನಪ್ಪ ಪ್ರಕೃತಿ ಅಂತಾರೆ, ಪಂಚಭೂತಗಳು ಅಂತಾರೆ, ನಿನ್ನ ವಿಚಾರ ತಿಳಿಸೇ ಇಲ್ವಲ್ಲಪ್ಪ, ನಿನ್ನ ಹೆಂಗೆ ಅಂತ ನಾನು ಅರ್ಥ ಮಾಡ್ಕೊಳ್ಳೋದು ನನಗೆ ಏನು ಗೊತ್ತೇ ಆಗಿಲ್ಲ ಅಂತ ಶ್ರೀರಾಮ ಶಿವನಿಗೆ ಕೇಳ್ಕೊತಾರೆ. ಏನು ನಿನ್ನ ಕತೆ ಹೇಳು, ಯಾವ ಪ್ರಕೃತಿಲಿದೆಯಾ, ಮನೇಲಿದೆಯಾ, ದೇಹದಲ್ಲಿದೆಯಾ, ವಿಷಯ ತಿಳಿಸಪ್ಪ, ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಶ್ರೀರಾಮ ಶಿವನಿಗೆ ಕೇಳಿದಂತಹ ಒಂದು ವಿಚಾರ ಸಂದರ್ಭದಲ್ಲಿ ಆ ಶಿವ ತನ್ನ ವಿಶ್ವರೂಪನ್ನು ಶ್ರೀರಾಮನ ಚೆನ್ನಾಗಿ ತೋರಿಸ್ತಾರೆ. ತನ್ನ ವಿಶ್ವರೂಪನ್ನು ಶ್ರೀರಾಮರಿಗೆ ತೋರಿಸ್ತಾರೆ. ಅಂದರೆ ಈ ಒಂದು ಶಿವಗೀತೆ ಅಂತಕ್ಕಂಥದ್ದು, ಭಗವದ್ಗೀತೆ ಅಂತಕ್ಕಂಥದ್ದು ಇದು ನಮ್ಮದು ನಿಮ್ಮದು ಪ್ರಶ್ನೆ ನಿಜಕ್ಕೂ ಇಲ್ಲ. ಯಾಕೆ ಈ ವಿಚಾರ ಹೇಳ್ತಿದ್ದೀನಿ ಅಂದರೆ, ವಿಷ್ಣು ನನ್ನವನು, ಶಿವ ನನ್ನವನು, ಈ ಒಂದು ಜಗಳ ಇನ್ನೂ ನಿಂತಿಲ್ಲ. ಏನಮ್ಮ, ನಂದು ಶಿವ, ನಂದು ನಾರಾಯಣ, ಈ ಹೋರಾಟದಲ್ಲಿ ನಾವು ತಲ್ಲೀನರಾಗಿದ್ದೀವಿ. ಈ ಒಂದು ಕೆಟ್ಟ ಚಾಳಿ, ಕೆಟ್ಟ ಅಭ್ಯಾಸ ದಯವಿಟ್ಟು ಮಕ್ಕಳಲ್ಲಿ ಈಗಲಿಂದ ತಂದೆ ತಾಯಿಗಳು ಆದಷ್ಟು ದೂರ ಮಾಡಿ. ಜನ್ಮ ಕೊಟ್ಟ ತಾಯಿ ಬೇಕಾ ತಂದೆ ಬೇಕಾ ಅಂತ ಕೇಳಿದ್ರೆ ಮಗು ಏನಮ್ಮ ಕೇಳುತ್ತೆ, ಇಬ್ಬರು ಬೇಕು ಅಂತ ಹೇಳ್ತಾರೆ. ಆ ಸತ್ಯ ನಮ್ಗೆ ಯಾಕಿನ್ನೂ ಅರ್ಥ ಆಗಿಲ್ಲ. ಆಕಾಶ ಭೂಮಿ ತಂದೆ ತಾಯಿ ಅಂತ ನಾವು ಯಾಕೆ ಇನ್ನೂ ಒಪ್ಕೊಂಡಿಲ್ಲ? ಈ ಹೊಡೆದಾಟ ಬಡದಾಟದಲ್ಲಿ ಯಾಕೆ ನಾವು ತೊಡೆ ತಟ್ಕೊಂಡು ನಿಂತಿದ್ದೀವಿ? ಪ್ರತಿಯೊಬ್ಬರು ಯೋಚನೆ ಮಾಡಿ. ಇದು ಯಾಕೆ ಬೇಕಾಗುತ್ತೆ ಇಲ್ಲಿ ಈ ಶಿವಗೀತೆ ಮತ್ತು ಭಗವದ್ಗೀತೆ ಅಂತಕ್ಕಂಥ ವಿಚಾರ? ಈ ಅಮಾವಾಸ್ಯೆಯಲ್ಲಿ ನಿಮ್ಮೆಲ್ಲರ ಮನಸ್ಸಲ್ಲಿರ್ತಕ್ಕಂತಹ ಅಮಾವಾಸ್ಯೆ ಇವತ್ತಿಗೆ ಸ್ವಲ್ಪ ಆದಷ್ಟು ಮಟ್ಟಿಗೆ ದೂರ ಆಗಲಿ ಅಂತಕ್ಕಂತಹ ಒಂದು ಸಂಕಲ್ಪವನ್ನು ನಿಮ್ಮ ಮೂಲಕ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ.